ನಮಸ್ತೆ ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಎನ್ಡಿಎ ಸರ್ಕಾರ ನರೇಗಾ ಯೋಜನೆಯನ್ನು ಸುಧಾರಣೆ ಮಾಡಿ ವಿಬಿಜಿ-ರಾಮ್-ಜಿ ಯೋಜನೆ ತಂದಿದೆ. ಇದು 2047ರ ವಿಕಸಿತ ಭಾರತದ ಗುರಿಯನ್ನು ತಲುಪಲು ಪೂರಕವಾಗಿದೆ. 2005ರ ಮೂಲ ಕಾಯ್ದೆಯನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಸುಧಾರಣೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ಸಂಸದ ಡಾ. ಸುಧಾಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಎನ್. ರವಿಕುಮಾರ್, ತಾಲೂಕು ಮಂಡಲ ಅಧ್ಯಕ್ಷ ಎನ್.ಎಲ್. ಅಂಬರೀಶ್ ಗೌಡ, ಇನ್ನೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಶ್ರೀರಾಮರ ಬಗ್ಗೆ ಇವರಿಗೆ ಯಾಕೆ ಇಷ್ಟು ಅಸಹನೆ, ಇಷ್ಟು ಕೋಪ, ಇಷ್ಟು ಭಯ? ಆಯ್ತಪ್ಪ, ರಾಮ ಅಂತಾನೆ ಇಟ್ಕೊಳ್ಳೋಣ. ಅಲ್ಟಿಮೇಟ್ ನಮ್ಮೆಲ್ಲರ ಯಾವುದೇ ರಾಜಕೀಯ ಪಕ್ಷದ ಅಂತಿಮವಾಗಿರ್ತಕ್ಕಂಥ ಗುರಿ ಏನು? ಈ ದೇಶದಲ್ಲಿ ರಾಮರಾಜ್ಯವನ್ನ ಕಟ್ಟಬೇಕು ಅಂತ ತಾನೆ. ರಾಮರಾಜ್ಯದ ಕನಸು ಕಂಡಂಥವರು ಮಹಾತ್ಮ ಗಾಂಧೀಜಿಯವರು. ಅವರ ಆಂತರಿಕವಾಗಿರ್ತಕ್ಕಂಥ ಇಚ್ಛೆಯನ್ನ ಇವತ್ತು ಪೂರೈಸಿರುವಂಥದ್ದು ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ಹಾಗಾಗಿ ಬಂಧುಗಳೇ, ಇವತ್ತು ಮೂಲ ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸೇನಿತ್ತು, ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿಯನ್ನು ಕೊಡೋದು, ಆಡಳಿತದ ಶಕ್ತಿಯನ್ನು ಕೊಡೋದು, ಅಧಿಕಾರದ ಶಕ್ತಿಯನ್ನು ಕೊಡುವಂಥದ್ದಿತ್ತು. ಆದರೆ ಇವತ್ತು ನರೇಗಾದಲ್ಲಿ ಏನಿತ್ತು, ನಾಮಕಾವಸ್ಥೆ ಮಾತ್ರ ಗ್ರಾಮ ಪಂಚಾಯಿತಿ ಹೆಸರು ಹೇಳ್ತಾ ಇದೆ. ಆದರೆ ತೀರ್ಮಾನ ಆಗ್ತಾ ಇದ್ದಿದ್ದೆಲ್ಲ ರಾಜಕೀಯದ ತೀರ್ಮಾನ. MLA ಹೇಳಬೇಕು, ಅವರ ಕಾರ್ಯಕರ್ತರ ಕೆಲಸ ಮಾಡಬೇಕು, ರಿಜಿಸ್ಟ್ರಲ್ಲಿ ಅಟೆಂಡೆನ್ಸು. 10 ಜನ ಇವತ್ತು ಕೆಲಸ ಮಾಡಕ್ಕೆ ಬಂದಿದ್ರೆ ಅಟೆಂಡೆನ್ಸ್ ಅಲ್ಲಿ 50 ಜನರ ಹೆಸರು. ತೀರ್ಕೊಂಡು 2-3 ವರ್ಷ ಆಗಿದೆ, ಅವ್ರ ಹೆಸರು ರಿಜಿಸ್ಟರ್ ಅಲ್ಲಿದೆ, ಅವರೇ ಉದ್ಯೋಗ ಮಾಡ್ತಾ ಇದ್ದಾರೆ. ತೀರ್ಕೊಂಡಿರೋರು ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇದ್ದೀನಿ. ಕಂಟ್ರೋಲರ್ ಅಂಡ್ ಇವತ್ತು ನಮ್ಮ ಆಡಿಟರ್ ಜನರಲ್ CAG ರಿಪೋರ್ಟ್ ದಾಖಲಾಗಿದೆ. ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆಗಳನ್ನ ನಮಗೆಲ್ಲರಿಗೂ, ಅಂದ್ರೆ ಬರೀ ಈ ಒಂದು ತಲಾಂತರಕ್ಕಲ್ಲ, ಈ ಜನರೇಷನ್ ಅಲ್ಲ, ಮುಂದಿನ ಪೀಳಿಗೆ 2047ಕ್ಕೆ ಭಾರತ ಸಂಪೂರ್ಣ ವಿಕಸಿತ ಆಗಿರ್ಬೇಕು ಅನ್ನೋದಕ್ಕೆ ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತೆ ಆಜೀವಿಕಾ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ. ಏನು ತಂದಿದ್ದಾರೆ ಈ ಸಂಪೂರ್ಣ ಮಾಹಿತಿಯನ್ನು ಈಗ ನಮ್ಮ ಡಾ. ಸುಧಾಕರ್ ಅವರು ತಿಳಿಸಿದ್ದಾರೆ. ಅಂದ್ರೆ ಕಲ್ಪನೆ ಇರ್ತಕ್ಕಂಥದ್ದು ಭಾರತ ಇನ್ನು ಮುಂದಿನ 21 ವರ್ಷಕ್ಕೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಒಂದೊಂದು ಆರೋಗ್ಯಕರವಾದಂಥ ಯೋಜನೆಗಳನ್ನ ಮಾನ್ಯ ಪ್ರಧಾನಮಂತ್ರಿಯವರು ಅವರ ಅವಧಿಯಲ್ಲಿ